ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರು ನಮಸ್ಕಾರ. ನಮ್ಮ ಜೊತೆ ಇವಾಗ ಶ್ರೀಮತಿ ಸಿಂಧೂರ ಚಿತ್ರದ ನಟಿ ರೇಷ್ಮಾ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತೋಗೋಣ. ಮೇಡಮ್ ವೆಲ್ಕಮ್, ನಮಸ್ತೆ. ಸೊ ಒಂದು ಟೀಸರ್ ನೋಡಿದ್ವಿ, ಅದ್ಭುತವಾಗಿತ್ತು. ಸೊ ಶ್ರೀಮತಿ ಸಿಂಧೂರ ಚಿತ್ರದ ಬಗ್ಗೆ ಏನು ಹೇಳ್ತೀರಾ? ಸೊ ಹೆಸರೇ ಹೇಳೋ ಹಾಗೆ ಇದು ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು. ಇದರಲ್ಲಿ ಒಂದೇ ಆಸ್ಪೆಕ್ಟ್ ಅಂತಲ್ಲ, ತುಂಬ ಆಸ್ಪೆಕ್ಟ್ ಅಂತ ಇದೆ. ಯು ಕ್ಯಾನ್ ಸಿ ಕಮರ್ಷಿಯಲ್ ಆಸ್ಪೆಕ್ಟ್ ಅಂತ ಇದೆ, ಸೆಂಟಿಮೆಂಟಲ್ ಆಸ್ಪೆಕ್ಟ್ ಅಂತ ಇದೆ. ಸೊ ಇಟ್ ಕವರ್ಸ್ ಓವರಾಲ್ ಎಲ್ಲ ಆಸ್ಪೆಕ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಈ ಮೂವಿಲಿ ಒಂದು ಅದು ರಾಘವ್ ಸರ್ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಅಪಾರ್ಚುನಿಟಿ ಸಿಕ್ಕಿದ್ದು ನಾನು ತುಂಬ ಲಕ್ಕಿ ಅಂತ ಹೇಳ್ಬೋದು. ಸೊ ಪ್ರಿಯಾ ಹೆಗ್ಡೆ ಅವರಾಗಿರ್ಬೋದು, ಆ್ಯಂಡ್ ನಮ್ಮ ಡಿರೆಕ್ಟರ್ ಸರ್ ಆಗಿರ್ಬೋದು, ಅನಂತ್ ಸರ್ ಆಗಿ, ಆ್ಯಂಡ್ ನಮ್ಮ ದಾಸ್ ಸರ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಮ್ಮ ಡಿರೆಕ್ಟರ್ ಸರ್ ಪ್ರತಿಯೊಂದು ಸ್ಟೆಪ್ಪಲ್ಲೂ ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಪ್ರತಿಯೊಂದು ಸೀನು ಈ ಥರನೇ ಬರಬೇಕು, ತುಂಬ ಪ್ರೀ ಪ್ಲ್ಯಾನ್ಡ್ ಆಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಸ್ ಅನ್ ಔಟ್ಪುಟ್ ನನಗೆ ಆ್ಯಸ್ ಅನ್ ಆಡಿಯನ್ಸ್ ಅಂತ ಡಬ್ಬಿಂಗಲ್ಲಿ ನೋಡಿದಾಗ ಓಕೆ, ಈ ಥರ ಈ ಜಾನ್ರಲ್ ಮೂವಿ ಬರ್ತಿರೋದು ತುಂಬ ಕಡಿಮೆ. ಆ್ಯಂಡ್ ಐ ಥಿಂಕ್ ಇಟ್ ವಿಲ್ ರೀಚ್ ದ ಆಡಿಯನ್ಸ್ ಅಂತ ನನಗೆ ಅನಿಸು. ತುಂಬ ಖುಷಿ ಆಯಿತು ನನಗೆ ಆ್ಯಕ್ಚುಲಿ. ಶ್ರೀಮತಿ ಸಿಂಧೂರ ಒಂಥರ ಹಿಸ್ಟಾರಿಕಲ್, ಆ ಥರ ಒಂದು ದೇವರ ಪಾತ್ರದಲ್ಲಿ ವಿಜಯರಾಘ್ ಬಂದ್ರೆ ಅವ್ರು ಆ ಥರ ಕ್ಯಾರೆಕ್ಟರ್ ಇದೆ. ಸೊ ಏನಾದರೂ ಇಂಟ್ ಕೊಡ್ತೀರಾ, ಯಾವ ಥರ ಇರುತ್ತೆ ಸ್ಟೋರಿ ಅಂತ? ಸೊ ನೀವು ನೋಡ್ಬೋದಂದರೆ ಇದು ಕಂಪ್ಲೀಟ್ ಹಿಸ್ಟಾರಿಕಲ್ ಅಲ್ಲ, ಬಟ್ ಕಷ್ಟ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಒಂದು ಪಾಸಿಟಿವ್ ಎನರ್ಜಿ ಅಂತ ಆಗಿರ್ಬೋದು, ದೇವ್ರಿದ್ದಾನೆ. ಸೊ ನಿಮಗೆ ಯಾವುದೇ ಒಂದು ಕಷ್ಟ ಫೇಸ್ ಮಾಡ್ತಾ ಇರುವಾಗ, ಒಂದು ಡಿಫಿಕಲ್ಟ್ ಟೈಮಲ್ಲಿ ನೊಂದ್ಕೊಬೇಡಿ, ಒಂದು ಆ ಶಕ್ತಿ ಬರುತ್ತೆ, ಆ ಶಕ್ತಿ ನಿಮ್ಮ ಜೊತೆ ಇದೆ ಅಂತ ಹೇಳೋದೇ ಈ ಮೂವಿ. ಸೊ ಕಷ್ಟಕ್ಕೆ ಹೆದರಬೇಡಿ, ಕಷ್ಟಕ್ಕೆ ನಮ್ಮ ದೇವ್ರ ಜೊತೆಲಿ ಇದ್ದಾನೆ ಅಂತ ಹೇಳೋದೇ ಈ ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ಥರ ಇರುತ್ತೆ ಮತ್ತು ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ ಏನೇನಿದೆ ಅಂತ? ಸೊ ಈ ಮೂವಿಯಲ್ಲಿ ನಾನು ಆಗಲೇ ಹೇಳ್ದಾಗೆ ಒಂದು ಮುದ್ದು ಪೆದ್ದು ಹೀರೋನ ಇಷ್ಟಪಡುವಂಥ ಒಂದು ಬಬ್ಲಿ ಹುಡುಗಿ. ಸೊ ನನಗೆ ಒಂದು ಪ್ರಪಂಚ ಇದೆ, ಆ ಪ್ರಪಂಚ ಏನು ಅಂತ ನೀವು ಮೂವಿಲೇ ಗೊತ್ತಾಗುತ್ತೆ. ನನಗೆ ಆ ಪ್ರಪಂಚನೇ ದೊಡ್ಡದು. ಅಪ್ಪ ಹೇಳ್ದಂಗೆ ಕೇಳಬೇಕು, ನನಗೆ ನಂದು ಒಂದು ಬೌಂಡ್ರಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಅದರಲ್ಲಿ ನನಗೆ ಅವ್ನು ಬೇಕು ಅಷ್ಟೇ. ಬಟ್ ಅವ್ನು ಸಿಗದೆ ಹೋದಾಗ ನಾನು ಏನೇನು ಮಾಡ್ತೀನಿ, ನಾನು ಎಲ್ಲೆಲ್ಲಿ ತಗ್ಲಾಕೊಳ್ತೀನಿ, ಇಲ್ಲ ನಾನೇನು ತರಲೆ ಮಾಡ್ತೀನಿ. ಒಂದು ತರಲೆ ಕ್ಯಾರೆಕ್ಟರ್ ನೀವು ಅಲ್ಲಿ ಸಾಂಗಲ್ಲಿ, ಒಂದು ಫ್ಯಾಮಿಲಿ ಸಾಂಗಲ್ಲಿ ನೀವು ನೋಡಿದಾಗ ಗೊತ್ತಾಗುತ್ತೆ ಎಂಥ ಕ್ಯಾರೆಕ್ಟರ್ ನಂದು ಅಂತ. ಸೊ ಇದರ ಜೊತೆಗೆ ನಂದು ಅಪ್ಕಮಿಂಗ್ 2 ಮೂವೀಸ್ ಶೂಟ್ ನಡೀತಿದೆ. ಸ್ಕಂದ ಅಶೋಕ್ ಅವ್ರ ಜೊತೆ ಒಂದು ಮೂವಿ ಬರ್ತಾಯಿದೆ, ಆ್ಯಂಡ್ ಇನ್ನೊಂದು ಮೂವಿ ಸೈನ್ ಆಗಿದೆ, ಸೊ ಕೋಮಲ್ ಅವ್ರ ಜೊತೆ. ಸೊ ಅದನ್ನು ಈಗಲೇ ಅನೌನ್ಸ್ ಮಾಡೋದು ಬೇಡ. ಸೊ ಅಪ್ಕಮಿಂಗ್ ಮೂವೀಸ್ 2 ಲಿಸ್ಟ್ ಅಪ್ಕಮಿಂಗ್, ಆ್ಯಂಡ್ ದೆನ್ ಸೀರಿಯಲ್ಸ್, ತೆಲುಗು ಸೀರಿಯಲ್ ಮಾಡ್ತಾಯಿದ್ದೀನಿ. ಸೊ ದಿಸ್ ಇಸ್ ಅಬೌಟ್ ಇಟ್. ಇನ್ನು ಒಂದು ಬಾಸ್ ಟಿವಿದು ಒಂದು ಸ್ಪೆಷಲ್ ಕ್ವಶನ್ ಇದೆ. ಏನಂತಂದರೆ ಇಂಥ ಬ್ಯೂಟಿಫುಲ್ ಆ್ಯಕ್ಟರ್ ನೋಡಿದ ತಕ್ಷಣ ಅವರಿಗೆ, ಯಾಕೆಂತಂದರೆ ನಿಮ್ಮದು ಡೈಲಿ ರೊಟೀನು ಡಯಟ್ ಆಗಿರ್ಬೋದು, ಏನೇನು ಮಾಡ್ತೀರಾ ಅನ್ನೋದು ಸ್ಪೆಷಲ್. ಯಾಕೆಂದರೆ ಕೆಲವ್ರು ನೋಡಿರ್ತಾರೆ, ಅವ್ರದ್ದು ಪ್ಲ್ಯಾನ್, ಅದನ್ನು ಟಿಪ್ಸ್ ಕೂಡ ಇದೆ. ಏನು ಹೇಳ್ತೀರಾ ಅಂತ? ಚೆನ್ನಾಗಿ ತಿನ್ನಿ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಂದು ಅದೇ ಹೇಳಿದಾಗೆ ನಂದು ರೊಟೀನ್ ಅಂತ ಏನಿಲ್ಲ. ಬೆಳಗ್ಗೆ ಎದ್ದೇಳ್ತೀನಿ, ಎದ್ದು ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಆ್ಯಂಡ್ ದೆನ್ ಈವ್ನಿಂಗ್ ವರ್ಕೌಟ್ ಸ್ವಲ್ಪ ಮಟ್ಟಿಗೆ 1 hour, half an hour ವರ್ಕೌಟ್ ಮಾಡ್ತೀನಿ. ಆ್ಯಂಡ್ ದೆನ್ ಆಲೋವೆರಾ ಜೆಲ್ ಇಸ್ ಮೈ ಸೀಕ್ರೆಟ್, ಐ ಕ್ಯಾನ್ ಟೆಲ್. ಆ್ಯಂಡ್ ದೆನ್ ಡಯಟ್ ಎಲ್ಲ ತುಂಬ ಕಷ್ಟ ಫಾಲೋ ಮಾಡೋದು. ಈ ಸ್ಕೆಡ್ಯೂಲ್ ಮೇಂಟೈನ್ ಮಾಡೋದೇ ಕಷ್ಟ ಆಗುತ್ತೆ. ಒಂದಿನ ಹೈದ್ರಾಬಾದಲ್ಲಿ, ಒಂದಿನ ಮೈಸೂರಲ್ಲಿ. ನಂದು ಹೋಮ್ ಟೌನ್ ಮೈಸೂರು. ಸೊ ಮೈಸೂರು, ಬೆಂಗಳೂರು, ಹೈದ್ರಾಬಾದ್ ಓಡಾಟದಲ್ಲಿ ವರ್ಕೌಟ್ ಇರಲಿ, ಡಯಟ್ ಇರಲಿ, ಏನೂ ಆಗೋದಿಲ್ಲ. ಸೊ ಆದ ಟೈಮಲ್ಲಿ ಏನು ಮಾಡ್ಬೋದು ಅದನ್ನು ಮಾಡ್ತೀನಿ ಅಷ್ಟೇ. ಸರ್ವೈವ್ ಮಾಡೋದಕ್ಕೆ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ತಿನ್ನಿ ಅಷ್ಟೇ. ಸೊ ಇಷ್ಟೊತ್ತು ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರ ಹಂಚ್ಕೊಂಡ್ರಿ. ಶ್ರೀಮತಿ ಸಿಂಧೂರ ಚಿತ್ರಕ್ಕೂ ನಿಮಗೂ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸೊ ಇದಿಷ್ಟು ರೇಷ್ಮಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಕ್ಕಿ ಜೊತೆ ತೀರ್ಥ ಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.